ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರ ಹಾಗೂ ಯೋಗೋತ್ಸವದ ಶುಭಾಶಯಗಳು. ತಮಗೆಲ್ಲ 6ನೇ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ನಿರಾಮಯ ಯೋಗ ಕುಟೀರಂ ಹಮ್ಮಿಕೊಂಡಿರುವ ಈ ಯೋಗ ಹಬ್ಬದ ಆಚರಣೆಗೆ ಹಾರ್ದಿಕ ಸ್ವಾಗತ. ಬಂಧುಗಳೇ, ಈ ದಿನ ಅತ್ಯಂತ ವಿಶೇಷವಾದಂಥ ದಿನ. ಭಾರತದ ಯೋಗ ಮಾರ್ಗವನ್ನು ಇಡೀ ಜಗತ್ತು ಅನುಸರಿಸುವ ದಿನ. ಭಾರತ ವಿಶ್ವಗುರುವಾಗಿ ವಿರಾಜಿಸುವ ಪಥದಲ್ಲಿ ವಿಶ್ವ ಮಾನ್ಯತೆಯ ಮೊದಲ ಹೆಜ್ಜೆ. ಯೋಗವೆಂಬ ಪದ ಯುಜ್ ಅನ್ನೋ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಯುಜ್ ಎಂದರೆ ಜೋಡಣೆ, ಸೇರಿಸುವುದು. ನೀವು ಯೋಗ ದಿನದ ಲೋಗೋ ನೋಡಿರ್ಬೋದು. ಇದನ್ನು ಬಹಳ ಅರ್ಥಪೂರ್ಣವಾಗಿ ರಚಿಸಲಾಗಿದೆ. ಒಬ್ಬ ಮನುಷ್ಯ ಕುಳಿತು ಕೈಗಳನ್ನು ಜೋಡಿಸಿಕೊಂಡಿರುವುದು ಯೋಗದ ಸಂಕೇತ. ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗುವ ಸಂಕೇತ. ದೇಹ, ಮನಸ್ಸು, ಬುದ್ಧಿಗಳ ಸಂಯೋಗದ ಸಂಕೇತ. ಆರೋಗ್ಯ ಮತ್ತು ಸ್ವಸ್ಥತೆ ಕಡೆಗೆ ಸಾಗುವ ದಿಕ್ಸೂಚಿ. ಕಂದು ಬಣ್ಣದ ಎಲೆಗಳು ಪೃಥ್ವಿ ತತ್ವವನ್ನು ಪ್ರತಿಬಿಂಬಿಸಿದರೆ, ಹಸಿರು ಎಲೆಗಳು ಪ್ರಕೃತಿ ಮಾತೆಯನ್ನು ಪ್ರತಿನಿಧಿಸುತ್ತವೆ. ನೀಲಿ ಬಣ್ಣ ಅಗ್ನಿತತ್ವದ ಸಂಕೇತವಾದರೆ, ಸೂರ್ಯ ಚೈತನ್ಯ ಸ್ಫೂರ್ತಿಯ ಸ್ವರೂಪ. ಒಟ್ಟಾರೆ ಈ ಲೋಗೋ ಮಾನವ ಕುಲದ ಶಾಂತಿ ಮತ್ತು ಸಾಮರಸ್ಯದ ಪ್ರತಿಬಿಂಬ. ಇದೇ ಯೋಗದ ಸಂದೇಶ, ಸಾರಾಂಶ. ನಿರಾಮಯ ಯೋಗ ಕುಟೀರಂ ಹಾಗೂ ರಾಮತೀರ್ಥ ಸೇವಾ ಫೌಂಡೇಶನ್ ಯೋಗದ ಈ ವಾರ್ಷಿಕ ಹಬ್ಬವನ್ನು ಕಳೆದ 5 ವರ್ಷಗಳಿಂದ ಅನೂಚಾನವಾಗಿ ಆಚರಿಸಿಕೊಂಡು ಬಂದಿದೆ. ನಿರಾಮಯ ಯೋಗ ಕುಟೀರಂ ಸಮಾಜಕ್ಕೆ ಯೋಗದ ಅರಿವು ಮತ್ತು ಅದರ ಮಹತ್ವವನ್ನು ಪಸರಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ರಾಮತೀರ್ಥ ಸೇವಾ ಫೌಂಡೇಶನ್ ನಮ್ಮ ಸನಾತನ ಧರ್ಮವನ್ನು ಜನಮಾನಸಕ್ಕೆ ತಲುಪಿಸುವ ಕಾರ್ಯದಲ್ಲಿ ನಿರತವಾಗಿದೆ. ನಿರಾಮಯದ ಧ್ಯೇಯ ವಾಕ್ಯ ಸಕಲ ಮಾನವ ಕುಲದ ಆರೋಗ್ಯ, ಸರ್ವೇ ಸಂತು ನಿರಾಮಯ ಎಂಬ ಉಪನಿಷತ್ ವಾಕ್ಯವಾದರೆ, ಉದ್ಧರೇದಾತ್ಮನಾತ್ಮಾನಂ, ಮಾನವನು ತನ್ನ ಉದ್ಧಾರಕ್ಕೆ ತಾನೇ ಭಾಗ್ಯ, ತಾನೇ ಬಾಧ್ಯ, ತಾನೇ ಜವಾಬ್ದಾರ ಎನ್ನುವ ಗೀತಾ ವಾಕ್ಯ ರಾಮತೀರ್ಥ ಸೇವಾ ಫೌಂಡೇಶನ್ನ ಧ್ಯೇಯ ವಾಕ್ಯ. ನಮ್ಮ ಇಂದಿನ ಕಾರ್ಯಕ್ರಮದ ವಿವರ ಹೀಗಿದೆ. ಈಗ ನಮ್ಮ ಯೋಗ ಗುರು ಶ್ರೀ ರಾಘವೇಂದ್ರ ಶೆಣೈಯವರ ನೇತೃತ್ವದಲ್ಲಿ ಆಸನ ಪ್ರಾಣಾಯಾಮಗಳ ಅಭ್ಯಾಸ ಎಲ್ಲರೂ ಸೇರಿ ಒಟ್ಟು ಮಾಡೋಣ. ನಂತರ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರ ಭಾಷಣದ ನಂತರ ವಂದನಾರ್ಪಣೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇಡೀ ಕಾರ್ಯಕ್ರಮದ ಅವಧಿ 75 ನಿಮಿಷಗಳು. ಧನ್ಯವಾದಗಳು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. 6ನೇ ವರ್ಷದ ಅಂತಾರಾಷ್ಟ್ರೀಯ ದಿನಾಚರಣೆ ನಿಮಿತ್ತ ನಾವೆಲ್ಲ ಸೇರಿದ್ದೇವೆ. ಇಡೀ ಜಗತ್ತಿಗೆ ಯೋಗ ಶಿಕ್ಷಣವನ್ನು ಅಥವಾ ಯೋಗ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ. ವಿಶ್ವ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯ ಒಂದು ಉದಾತ್ತ ಕೊಡುಗೆ ಯೋಗ. ಇದು 2015ರಿಂದ ಇಡೀ ಜಗತ್ತಿನಲ್ಲಿ ವಿಶ್ವವ್ಯಾಪಿಯಾಗಿ ಬೆಳೀತು. ಇದಕ್ಕೆ ಅನೇಕ ಹಿರಿಯರು, ಅನೇಕ ದಾರ್ಶನಿಕರು, ಋಷಿಮುನಿಗಳು, ಗುರುಗಳು, ಆಚಾರ್ಯರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ದೊಡ್ಡ ಇದೊಂದು ನಮಗೆ ಹೆಮ್ಮೆ. ಯಾಕೆಂದರೆ ಭಾರತೀಯ ಸಂಸ್ಕೃತಿ ಇದು. ಅದು ನಮ್ಮ ದೇಶದಲ್ಲಿ ಯೋಗಾಭ್ಯಾಸ ನಿತ್ಯ ಮಾಡ್ತಕ್ಕಂಥದ್ದು ಕಲೆ ಇನ್ನಷ್ಟು ಜಾಸ್ತಿ ಆಗಬೇಕು. ಈಗಂಥದ್ದು ಪ್ಯಾಷನ್ ಆಗಿ ಹೋಗಿದೆ. ಆದರೆ ನಾವಿದನ್ನು ಕೇವಲ ಫಿಟ್ನೆಸ್ ದೃಷ್ಟಿಯಿಂದ ಮಾಡೋದು ಮಾತ್ರ ಅಲ್ಲ, ಇದರ ಒಳಗೆ ಹೋಗಬೇಕು. ಇನ್ನೂ ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಯೋಗ ಕೇವಲ ಸಾಧನ ಅಷ್ಟೇ ಅಂತ ಹೇಳ್ತಾರೆ, ಆದರೆ ಬರೀ ಸಾಧನ ಅಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಸಾಧನ ಅಷ್ಟೇ, ಆದರೆ ಯೋಗ ಸಾಧನ ಅಲ್ಲ. ಯೋಗ ಸಾಧನವೇ ಯಾವುದಕ್ಕೆ ಅಂತಂದರೆ ಇನ್ನಷ್ಟು ಮುಂದೆ ಮೇಲಕ್ಕೆ ಹೋಗಲಿಕ್ಕೆ. ಇಟ್ ಈಸ್ ಎಕ್ಸ್ಪ್ಲೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಅರಿತುಕೊಳ್ಳುವುದು ಅಂತ ಹೇಳ್ತಾರೆ. ಸೊ ಆ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ನಮ್ಮ ಅಭ್ಯಾಸ ಮಾಡೋಣ. ಇವತ್ತು ಅಂತಾರಾಷ್ಟ್ರೀಯ ದಿನವನ್ನು ಭಾಳ ಸಂತೋಷದಿಂದ ಅಭ್ಯಾಸ ಮಾಡೋಣ. ನಾವೆಲ್ಲ ನಮ್ಮ ಮನೆಗಳಲ್ಲೇ ಇದ್ದೇವೆ. ನಮ್ಮ ಮನೆಗಳಲ್ಲೇ ಇದ್ದಾಗ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಹೇಗಿರ್ತೀವಿ ಅಷ್ಟೇ ಸೀರಿಯಸ್ ಆಗಿ, ಅಷ್ಟೇ ಭಕ್ತಿಯಿಂದ, ಅಷ್ಟೇ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ ಅಭ್ಯಾಸ ಮಾಡಬೇಕು. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಸೆಲ್ ಫೋನು ಎಲ್ಲ ಇದ್ದರೆ ಸೈಲೆಂಟ್ ಮಾಡಿ. ಫಾರ್ ನೆಕ್ಸ್ಟ್ ಅಪ್ ಟು 7:15 ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಕೂಡ ಇವತ್ತು ನಮ್ಮನ್ನು ಕುರಿತು ಮಾತನಾಡೋರಿದ್ದಾರೆ. 10 ನಿಮಿಷ ಮಾತಾಡ್ತಾರೆ. ಎಲ್ಲರೂ ಕೇಳಿ. ಅದೊಂದು ಒಳ್ಳೆಯ ಚಿಂತನ ನಮಗೆ. Sit straight.
Gently close the eyes. Watch the breath. Feel the breath. Experience the breath. Let us imagine we are outside the house, open to the space, open to the sky. Or let us imagine we are on the top of the building, on the roof of the building. It is immeasurable space. Let us imagine the vastness of the space. Slow exhalation. Relax the face, facial skin, muscles, eyebrows, eyelids. Slightly deeper breathing. Deep inhalation, deep exhalation. Steady breathing, rhythmic breathing, uninterrupted breathing. ಮೂರು ಬಾರಿ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. ಓಂ. Once again, take a deep breath. Once again, take a deep breath. Om. Patanjali Namana. योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. Join the palms, bow the head, let us surrender completely to the Lord. Relax. Sit straight, slowly turn to your right. Extend the back and turn to the right. ನಿಧಾನ ಬಲಕ್ಕೆ ತಿರುಗಿ, ಎಕ್ಸೀಲ್ ಮಾಡ್ತು ಬಲಕ್ಕೆ ತಿರುಗಿ. Relax the face. Exhale out from the abdominal region. Exhale out the toxin. Slowly come back. Turn to your left. ಎಡಗೆ ಬೆನ್ನ ಹಿಂದೆ ಇಡಿ, ಬೆನ್ನು ಏರು ಮಾಡಿದೈತಿ. Turn to the left. Exhale and turn. Slowly come back. Once again to your right. Pushing the spine into the back and rotating the trunk. Slowly come back.
Once again to your left. ಎಡಗೆ ಬೆನ್ನ ಹಿಂದೆ ಇಡಿ, ಎದೆತ್ತಿ ಎಕ್ಸೇಲ್ ಮಾಡ್ತಾ ತಿರ್ಸಿ. Slowly come back, relax. All of you stand up. Join the feet. Samastiti. Samastiti. Join the feet, tightening the knees, thighs and buttock, chest up. Broadening the shoulders. Flattening the abdomen. Hands on your waist. Elbows back, shoulders back, chest up. Slowly heels up. Down. Up. Down. Up. Down. Up. Down. Up. Down. Slightly feet apart. Now interlock the fingers, palms behind the head. Chest up. Now turn to your right with an exhalation. Keep your legs straight. Inhale, come back. Exhale to your left. Slowly come back. Once again to your right. Tightening the knees, thighs, flatten the abdomen. Slowly come back. Again to your left. Slowly come back. Relax. Now shoulder rotation. ಎರಡೂ ಕೈನ ಭುಜದ ಮೇಲೆ ಇಟ್ಕೊಳ್ಳಿ, ಬೆರಳೆಲ್ಲ. Bring the elbows closer. Slowly. Rotation. Shoulder rotation. Clockwise. Then slowly anti-clockwise. ಕೈಯನ್ನು ಹಿಂದಿನಿಂದ ಮುಂದಕ್ಕೆ ತಗೊಳ್ಳಿ. 1, 2, 3, relax. Now feet apart. Right hand up, straight up, slowly to the left, side bending. Slowly come up, left hand up. Exhale to your right, tightening the knees, thighs. Inhale, come up, right hand up. Exhale to your left. Slowly come up. Once again, left hand up. Exhale to your right. Slowly come up. Relax. Slightly feet apart again. Stretch your arms. Salpa, it is good for our knees and thighs. Slightly bend the knees, pushing the buttock down as though you are sitting on the chair. Slowly come up. Once again, stretch your arms, slightly bend the knees. The bent knee should not move beyond the toes, then go down, 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 tighten the thighs, flatten the abdomen. Slowly come up. Once again, slightly bend the knees, pressing the outer edges of the feet, go down, navel in, slowly come up, relax. Hands on your waist, elbows back, shoulders back, head back, slightly curve the spine, keep lifting the chest, top of the chest, bottom of the sternum, curve the spine, tightening the knees, thighs and buttock. Inhale, come up. Slowly bend forward. Exhale, bend forward. ಅರ್ಧ ಮಾತ್ರ ಬಗ್ಗಿದ್ರೆ ಸಾಕು. Slowly come up. Once again, slightly head back, bend the elbows, roll back the shoulders, tightening the knees, thighs and buttock. Slowly come up. Then again bend forward. ಅರ್ಧ ಮಾತ್ರ ಕನೇರ ಇಲ್ಲಿ. Slowly come up, relax. Stand straight. Samastiti. Join the feet. Stretch your arms to the sideways. Straight arms. Turn the arms facing the ceiling, then arms up. Straight arms. ಇದನ್ನು ಯಾವ ಆಸನ ಅಂತ ಹೇಳ್ತೀವಿ? ಊರ್ಧ್ವ ಹಸ್ತಾಸನ. ಕೈಗಳನ್ನು ಮುಂದಕ್ಕೆ ಫೇಸ್ ಮಾಡಿ ಒಂದು ಸಲ ಮಾಡಿ. Then palms facing each other. Tightening the knees, thighs. Those who can join the feet, join the feet.
and tightening the knees. Extend the trunk. And interlock the fingers, turn the palms. Baddhangulyasana, Urdhva Baddhangulyasana. Extend the trunk, extend the back. Rotate the upper arms inward. Keep tightening the knees and thighs. Slowly turn the palms, arms to the sideways, down. Relax. Now, feet apart. Arms up, straight up. Pressing the feet, tightening the knees, head up. Slightly bend forward, bend forward, bend forward, bend forward. Those who can reach the floor, hold the big toes. Padangushtasana or Pada Hastasana. Padavanu hitkonಡ್ರು ಆಯ್ತು, ankle hitkonಡ್ರು ಆಯ್ತು. ಆಗದೆ ಇದ್ದವರು just hold the shin bone and extend the back. Learn to extend the back. Those who can go down, go down. Head up, slightly bend the elbows and go down. ಉತ್ತಾನಾಸನ, ಕಾಲು ಜೋಡಿಸಿ ಅಥವಾ ಕಾಲನ್ನು ದೂರ ಇಟ್ಟೆ ಅಭ್ಯಾಸ ಮಾಡ್ಬೋದು ಪ್ರಾರಂಭದಲ್ಲಿ. Slowly head up, inhale, come up, down. ಈಗ ಒಂದು ಸಲ ಕಾಲು ಜೋಡಿಸಿ ಮಾಡೋಣ. ಜಾಯಿನ್ ದ ಫೀಟ್. ಯಾರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಟೈಟನಿಂಗ್ ದ ನೀಸ್, ಥೈಸ್, ಬಟಕ್, ಆರ್ಮ್ಸ್ ಅಪ್. Extend the trunk, head up, slightly bend forward, bend forward, bend forward. Keep extending the back. Now slowly place your palms beside the feet. Agattadre, head up, rotating the knees, thighs inward. Exhale and move your chest closer to the knees. Slowly head up, inhale, come up. Relax. Trikonasana. Feet apart, about 3.5 feet apart. Okay, feet apart. Chest up. Stretch your arms to the sideways. Straight arms, horizontally straight. And left foot in, right leg out. Pressing the feet, tightening the knees, stretching the right hand and reach the ankle. Left hand straight up. Those who can reach the floor, they can reach the floor, but little more distance, keeping little more distance. Pressing the feet, tightening the knees, thighs, and extend the upper arm. Turn the head, look at the left hand, straight leg. Slightly bend the right leg. Inhale, come up, right foot in, left leg out. Take a deep breath. Once again. Grip the knees, then extend the left hand from the waist and reach the ankle, right hand up. Straight up. ಯಾರಿಗಾಗುತ್ತವರು ಎಡಗೈ ನೆಲದ ಮೇಲೆ ಇಡಿ. Those who can place the left hand on the floor, place the left hand on the floor and extend the upper arm. Tightening the knees, thighs, flatten the abdomen. Turn the head, look at the right hand. Slightly bend the left leg. Inhale, come up. Left foot in. Join the feet. Yavasana? Trikonasana. ಈಗ ವೀರಭದ್ರಾಸನ ಟು. Virabhadrasana 2. Again, hands on your waist, feet apart. Minimum distance 4 feet. It should be more than the length of your legs. Pressing the outer edges of the feet sharper. Stretch your arms to the sideways. Straight arms. Left foot in, right leg out. Pressing the feet, tightening the knees, chest up, extend the arms. Now, extending the left hand towards the left, bend the right leg. Till you get half square, bend the right leg. Go down, little more down. Extend the arms. Keep your left leg straight. Inhale, come up. Right foot in, left leg out. Again, pressing the feet, extending the arms.
Slightly bend the left leg. Stretching the right hand towards the left, bend the left leg. Go down, tightening the right knee. Exhale, look at the left hand. Exhale, inhale, come up. Left foot in, ಕಾಲು ಹತ್ರ ತಗೊಳ್ಳಿ, ಜೋಡಿಸಿ. Relax. All of you sit in ದಂಡಾಸನ. ಕೆಳಗಡೆ ಕೂತ್ಕೊಳ್ಳಿ, ಕಾಲು ಸ್ಟ್ರೆಚ್ ಮಾಡಬೇಡಿ. All of you sit in ದಂಡಾಸನ. All of you sit. Okay? ಈಗ ವಜ್ರಾಸನ. ಎಲ್ಲರೂ ಎದ್ಬಿಡಿ, ಈಸಿ ಮಾಡ್ಕೊಳ್ಳಿ. ಓಕೆ, ಆಲ್ ಆಫ್ ಯು ಗೆಟ್ ಅಪ್, ಟೇಕ್ ಯುವರ್ ಲೆಗ್ಸ್ ಬ್ಯಾಕ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಆರ್ ಇಫ್ ಯು ಕಾಂಟ್ ಫೋಲ್ಡ್ ದ ಲೆಗ್, ದೇ ಕ್ಯಾನ್ ಸಿಟ್ ಇನ್ ಕ್ರಾಸ್ ಲೆಗ್. ಅದರ್ಸ್, ದೇ ಕ್ಯಾನ್ ಪ್ಲೇಸ್ ಎ ಬ್ಲ್ಯಾಂಕೆಟ್ ಆರ್ ಸಮಥಿಂಗ್ below the ankle as a support and slowly sit on your heels. Vajrasana. Extend the back, stretching the toes, try to join the inner ankles. See, between the calf muscles and thigh muscles, you can place a blanket or flat pillow while practicing Vajrasana so that it will not hurt your knees, okay? And you will be more comfortable. And those who have varicose veins problem, hamstring stiffness and knee problem, they can use a bolster or blanket between the calf muscle and thigh muscles. Now sit straight, extend the back. Now slowly come up, slowly come up. Now slightly feet apart, okay, make it easy. Ushtrasana, backward bending. Ushtrasana. Now those who cannot reach the heels, they can stay back, half position matra idbedi, okay? Or else if you have bolster pillow, place it on the ankle. Now stretching the toes, elbows back, head back, chest up, stretching the toes, tightening the thighs, flattening the abdomen, curve the spine, keep stretching the toes, pressing the feet. Now slowly drop the hands and reach the heels. Reach the heels, pressing the heels, lifting the chest, flattening the abdomen, tightening the buttock. Relax the face. Again, pressing the feet, tightening the thighs. Inhale, come up, relax. All of you sit in Vajrasana again. Toes back, legs back, and lie down. Lie on your stomach. Okay, lie on your stomach. Stretching the legs. Makarasana. Relax. Now slowly Bhujangasana Manana. Bhujangasana. We'll do with preliminary pose. Preliminary pose. Now place your hands slightly forward, head up. Head up. Now elbows on the floor. Preliminary pose Manana. Beginner's pose. Keep stretching the ankles, tightening the knees, thighs, buttock, broadening the shoulders. Navel in. Now slightly elbows up, head back, chest up, flatten the abdomen, curve the spine. Keep stretching the toes, flatten the abdomen. Relax the face. Exhale and relax the face, eyes, eyebrows. Slowly bend the elbows. Relax. Shalabhasana. Shalabhasana. Place your hands below the thighs. First, ಕೈಗಳನ್ನು ಮುಷ್ಟಿ ಕಟ್ಟಿಬಿಟ್ಟು ತೊಡೆ ಕೆಳಗಡೆ ಇಟ್ಕೊಳ್ಳಿ. Chin on the floor. Stretching the legs. Exhale ಮಾಡಿ. Palms facing down or upward. Now slightly legs up. ಸ್ವಲ್ಪ ಐತಿ.
Do not strain your back. Further up, stay there. Exhale ಮಾಡಿ. Chin down ಅಥವಾ chin up ಯಾವ್ದು ಬೇಕಾದ್ರೂ ಮಾಡ್ಬೋದು. Keep stretching the legs. Relax the eyebrows. Slowly down. Relax. Slowly come up. Stretch your legs. Stretch the legs. Baddha Konasana. Cobbler pose. Join the feet. Place your hands beside the buttock. Chest up. Pressing the buttock bone, pushing the spine into the back. Extend the back. Exhale. Slowly drop the knees. Do not push the knees on its own. Allow the knees to move down, descending down. Chest up. Now slightly, those who can move forward, slightly move closer to the heels. Sit. Interlock the fingers, hold the feet. Extend the back. Slowly drop the knees, ಹಿಂಬಡಿಯನ್ನು ಚೆನ್ನಾಗಿ ಒತ್ತಿ, ಎದೆ ಎತ್ತಿ, ಫ್ಲಾಟ್ ಆನ್ ದ ಅಬ್ಡಮನ್, ಸ್ಲೈಟ್ಲಿ ಬೆಂಡ್ ಫಾರ್ವರ್ಡ್, ತಲೆ ಎತ್ತಿ. ಯಾರಿಗಾಗತ್ತವರು ಮೊಣಕಾಲ್ ಮೇಲೆ ಇಡಿ, ಆಗದೆ ಇದ್ದವ್ರು ಹಾಗೇ ಕುತ್ಕೊಳ್ಳಿ. ಸ್ಲೈಟ್ಲಿ ಬೆಂಡ್ ಫಾರ್ವರ್ಡ್. ಯಾವ ಆಸನ ಇದು? ಬದ್ಧ ಕೋನಾಸನ, ಕಾಬ್ಲರ್ ಪೋಸ್. ಇಟ್ ವಿಲ್ ಗಿವ್ ಯು ವೆರಿ ಗುಡ್ ಎಕ್ಸ್ಟೆನ್ಷನ್ ಇನ್ ದಿ ಪೆಲ್ವಿಕ್ ಏರಿಯಾ, ಇವನ್ ಇನ್ ದ ಬ್ಯಾಕ್, ಆ್ಯಂಡ್ ಇಟ್ ವರ್ಕ್ಸ್ ಆನ್ ದ ಕಿಡ್ನೀಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಎಕ್ಸ್ಟೆಂಡ್ ದ ಬ್ಯಾಕ್, ಬೆಂಡ್ ಫಾರ್ವರ್ಡ್. ಯಾರಿಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಐ ಡೋಂಟ್ ಸೇ ಗೋ ಡೌನ್ ಕಂಪ್ಲೀಟ್ಲಿ ಆ್ಯಂಡ್ ಟಚ್ ದ ಫ್ಲೋರ್. ಐ ಡೋಂಟ್ ಸೇ. ಗೊತ್ತಾಯ್ತಲ್ಲ? ಆಗತ್ತಾದ್ರೆ ಮಾಡಿ, ಬಟ್ do not hurt your back, do not hurt your groins, do not hurt your pelvic area, and then go down. Exhale and down. Slowly head up. Join the knees. Stretch the legs. Marichasana 3. Now bend the right leg. ಬಲಗೈ ಬೆನ್ನ ಹಿಂದೆ ಇಟ್ಕೊಳ್ಳಿ. ಎಡಗೈನ ಬಲಗಾಲಿಗೆ ಲಾಕ್ ಮಾಡಿ. ಬೆನ್ನೇರ ಮಾಡಿ. ಟರ್ನ್ ಟು ದ ರೈಟ್. ಯಾರಿಗಾಗತ್ತವರು ಎಡಗೈನ ಹಿಂದೆ ತಗೊಂಡು ಲಾಕ್ ಮಾಡ್ಬೋದು. ಈಗ ಸದ್ಯಕ್ಕೆ ಇಷ್ಟೇ ಮಾಡಿ. ಇಸ್ ಅ ಬಿಗಿನರ್ಸ್ ಪೋಸ್. Then you can stretch the left hand, lock it with the left leg, and turn with an exhalation. Okay? Now slowly come back. Now, ಈಗ ಏನು ಮಾಡಿ, place your right foot outside the left knee. ಇದಕ್ಕೆ ವಕ್ರಾಸನ ಅಂತ ಹೇಳ್ತೇವೆ. Slightly turn further. Then stretch the left hand, lock it with the left knee, rotating the trunk flat on the abdomen. Try to sit straight. Exhale ಮಾಡಿ. Slowly come back. Relax. ಅದನ್ನ ಈಗ ಇನ್ನೊಂದು ಕಡೆ ಮಾಡಿ. The other side. Fold the left leg. Stretch the right leg. First Marichasana 3. Left foot inside the right knee and turn with an exhalation. Exhale and turn. Slowly come back. Place your left foot outside the right knee. See, this gives further extension from the outer hip region. Lock the right elbow with the left knee, extending the back. Turn with an exhalation. Exhale and turn. Now stretch your right hand, lock with the right knee. Stretch the right hand. Exhale and turn. Slowly come back. Relax. All of you lie down, lay on your back. Stretch your hands down. Now you have to lift the legs.
30, 60 and 90 degree. That is called Urdhva Prasarita Padasana. Urdhva Prasarita Padasana. ಗೊತ್ತಾಯ್ತಾ? ಯಾರಿಗಾದರೂ ಬ್ಯಾಕ್ ಸ್ಟ್ರೈನ್ ಆಗುತ್ತಂತಾದರೆ ಯು ಕ್ಯಾನ್ ಪ್ಲೇಸ್ ಎ ಥಿನ್ ಪಿಲೋ ಬಿಲೋ ದ ಬಟಕ್, behind the buttock, so that it will not hurt your back. Now stretch your legs slightly up 30 degree, just for about 5 seconds or 3 seconds in the beginning. Then 60 degree, straight leg. Then 90 degree. Stay there, chest up, straightening the legs. From 90 degree, bring it to 60 degree. Then slowly 30 degree, slowly down. Relax. ಇದು ಬೆನ್ನಿಗೂ ಒಳ್ಳೆಯದು, ಹೊಟ್ಟೆಗೂ ಒಳ್ಳೆಯದು. ಆದರೆ ಬೆನ್ನು ಇದ್ದಾಗ ಇದನ್ನು ಮಾಡಬಾರ್ದು. When you have back problem, back pain, do not do this particular pose. Okay? Right. Now all of you bend the legs. Bend the legs. Stretch your hands down, chest up, slightly lift the buttock, lift the waist, further up, stay there. Pressing the bottom of the toes and heels and lift the buttock higher, tightening the thighs, tightening the glutes, further up. Turn the upper arm, rotating outward, lift further. Then those who can support the buttock, chest up. ಸೇತುಬಂಧ ಸರ್ವಾಂಗಾಸನ. ಇನ್ಯಾರು ಸೇತುಬಂಧಾಸನ ಅಂತ ಅಷ್ಟೇ ಹೇಳ್ತೀವಿ. ಓಕೆ, ಸೇತುಬಂಧ ಸರ್ವಾಂಗಾಸನ. ಸರ್ವಾಂಗಾಸನದಲ್ಲಿ ಸೇತುಬಂಧ. ಇನ್ ದಿಸ್ ಪೋಸ್ ಯು ಹ್ಯಾವ್ ಟು ಸ್ಟ್ರೆಚ್ ದ ಲೆಗ್ಸ್, ಬಟ್ ಇಟ್ ಇಸ್ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್. ಆಲ್ ಆಫ್ ಯು ಕೀಪ್ ಯುವರ್ ಲೆಗ್ಸ್ ಇನ್ ಬೆಂಟ್ ಪೊಸಿಷನ್ ಆ್ಯಂಡ್ ಲಿಫ್ಟ್. A couple of deep breathing. Relax the face, eyes, eyebrows. ಯಾರಿಗಾಗೋದೇ ಇಲ್ಲ, ದೇ ಕ್ಯಾನ್ ಹೋಲ್ಡ್ ದ ಆ್ಯಂಕಲ್ ಇನ್ ಲಿಫ್ಟ್, ಆರ್ ಎಲ್ಸ್ ಎಷ್ಟಾಗತ್ತೆ ಅಷ್ಟು ಮಾಡಿ. Slowly lift the buttock further and slowly down. Relax. Join the feet. Slowly pull the knees towards the chest. Pull the knees towards the chest. Hold the knees. Pavana Muktasana. Join the feet. Join the inner ankles. Try to join the knees. Flatten the abdomen. Shoulders ಕೆಳಕ್ಕೆಳಿರಿ, ತಲೆ ಎತ್ತಿ. Move your chin closer to the knees. Slowly down. Relax. All of you stretch the legs. Stretch your hands down slightly apart. Slightly chin down, drop the feet, palms facing upward. Slow exhalation. Relax the entire body. Let loose everywhere. Couple of long exhalation. ಒಂದೆರಡು ಬಾರಿ ದೀರ್ಘವಾಗಿ ಉಸಿರನ್ನ ಬಿಡಿ. ಇಡೀ ಶರೀರವನ್ನು ಮನಸ್ಸಿನಿಂದ ಸಡಿಲಿಸಬೇಕು. ಥ್ರೂ ದ ಮೆಂಟಲ್ ಗೈಡೆನ್ಸ್ ಆ್ಯಂಡ್ ಆಟೋ ಸಜೆಷನ್ಸ್, ರಿಲ್ಯಾಕ್ಸ್ ದಿ ಎಂಟೈರ್ ಫಿಸಿಕಲ್ ಬಾಡಿ ವಿಚ್ ಈಸ್ ವಿಸಿಬಲ್, physiological body, mental body, intellectual body. Exhale and relax. Let loose everywhere.
Feel the flow of the breath around the nostrils. Be sensitive while inhalation. Be sensitive while exhalation. Feel the sensation around the nostrils, then gradually in the nasal passage. Feel the flow of the breath. One should reach the state of not feeling the breath. ಅಷ್ಟು ಉಸಿರಾಟ ಮೃದುವಾಗಬೇಕು. ಉಸಿರಾಟದ ಅನುಭವವೇ ಆಗದಂತಹ ಸ್ಥಿತಿಗೆ ಹೋಗಬೇಕು. Feel the inner silence, quietness, calmness, lightness. Feel the toes, feel the fingers. Slowly bend the legs, ಕಾಲುಗಳನ್ನು ಮಡಿಸಿ ನಿಧಾನವಾಗಿ ಬಲಕ್ಕೆ ತಿರುಗಿ ಎದ್ದು ಕೂತ್ಕೊಳ್ಳಿ. Sit in a comfortable pose. All of you sit in a comfortable pose. ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮ 5 ನಿಮಿಷ 10 ನಿಮಿಷದಲ್ಲಿ ಮಾಡುವಂಥದ್ದಕ್ಕೆ ಪ್ರಾಣಾಯಾಮ ಅಂತ ನಾನಂತೂ ಹೇಳೋಕ್ಕಾಗಲ್ಲ. ಆದರೂ ಫ್ಯೂ ಟೆಕ್ನಿಕ್ಸ್. ಓಕೆ, ಪ್ರಾಣಾಯಾಮ ಮಾಡುವಾಗ ಮನೆಯಲ್ಲಿ ವಿ ಶುಡ್ ಹ್ಯಾವ್ ಎನಫ್ ಟೈಮ್, ಮಿನಿಮಮ್ ಹಾಫ್ ಆನ್ ಅವರ್ ಶಾಂತವಾಗಿ ಮಾಡಬೇಕು. ಪ್ರಿಪ್ರೇಷನ್ ಫಾರ್ ಪ್ರಾಣಾಯಾಮ ವಿಲ್ ಟೇಕ್ 5 to 10 minutes. It is not easy. Okay, now all of you sit straight. Sit in a comfortable pose. Gently close the eyes. Keep your palms on your knees or thighs facing upward. And keep your fingers relaxed. Shoulders relaxed, but alert the spine. Slightly move back the trunk and watch the breath. Feel the breath. Natural breathing. ಕಪಾಲಭಾತಿ, ಭಸ್ತ್ರಿಕಾ ಎಲ್ಲ ಇದೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ.
ಬಟ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋದು ಉಜ್ಜಾಯಿ ಪ್ರಾಣಾಯಾಮ. ಇಟ್ ಈಸ್ ವೆರಿ ಈಸಿ ಟು ಪ್ರಾಕ್ಟೀಸ್, ನಾಟ್ ಓನ್ಲಿ ಇನ್ ಸಿಟ್ಟಿಂಗ್ ಪೊಸಿಷನ್. It is in lying down position, practicing is much more easier and precision in the beginning, those who are beginners. My Guruji, B.K.S. Iyengar, he taught us pranayama in lying down position because it is easy. There will be a simple support to the back, the pillow support, and support to the head, not to drop the head. ಅವಾಗೇನು ಮಾಡ್ಬೋದು, ದಿಂಬು ಮತ್ತು ಬ್ಲ್ಯಾಂಕೆಟ್ ಎರಡೂ ನಮ್ಗೆ ಸಪೋರ್ಟ್ ಇರೋದ್ರಿಂದ ಎದೆ ತನ್ನಿಂದ ತಾನೇ ವಿಶಾಲವಾಗತ್ತೆ. ನನ್ನ ಕೆಲಸ ಕೇವಲ ಉಸಿರಾಟವನ್ನು ಗಮನಿಸೋದು ಮಾತ್ರ, ಎಲ್ಲೂ ಸ್ಟ್ರೈನ್ ಇರಲ್ಲ. ಅದಕ್ಕೆ ಬಿಗಿನರ್ಸ್ ಎಲ್ಲರೂ ಒಂದು ದಿಂಬು, ಫ್ಲ್ಯಾಟ್ ಅಥವಾ ರೌಂಡ್ ದಿಂಬು ಬೆನ್ನಿಗೆ ವರ್ಟಿಕಲ್ ಆಗಿ, ಅದರ ಮೇಲೊಂದು ಫೋಲ್ಡೆಡ್ ಬ್ಲ್ಯಾಂಕೆಟು ಸಪೋರ್ಟಿಂಗ್ ದ ಹೆಡ್ ಕೊಟ್ಟು, ಕೈಯನ್ನು ಪಕ್ಕದಲ್ಲೇ ಶವಾಸನ ಥರ ಬಿಟ್ಟು ಉಸಿರಾಟವನ್ನು ಗಮನಿಸೋದು. Now all of you watch the breath, feel the breath. Natural breathing, natural breathing. Observing the breath itself is silence ಅಂತ ಹೇಳ್ತಾರೆ. Feel around the nostrils and feel the flow of the breath, natural breathing. So observing the breath and natural breathing is Ujjayi Pranayama stage 1. Ujjayi Pranayama stage 1. The Ujjayi Pranayama stage 2, exhalation slightly deeper. Exhalation partially deeper than the normal breathing. Exhalation slightly deeper. ಬಿಡ್ತಕ್ಕಂಥ ಉಸಿರು ಸ್ವಲ್ಪ ದೀರ್ಘವಾಗಿ ಬಿಡಿ. ತೆಗೆದುಕೊಳ್ತಕ್ಕಂಥ ಉಸಿರು ಸಹಜವಾಗಿರಲಿ. Exhalation partially deeper than the normal exhalation and normal inhalation. That is Ujjayi Pranayama stage 2. Feel the breath, experience the breath, watch the breath. While exhalation, exhale out the toxin. After exhalation, come back to normal breathing. Come back to normal breathing. ಎಕ್ಸೇಲ್ ಮಾಡಿದ ಮೇಲೆ ಸಹಜ ಉಸಿರಾಟಕ್ಕೆ ಬನ್ನಿ. ಉಜ್ಜಾಯಿ ಪ್ರಾಣಾಯಾಮ ಸ್ಟೇಜ್ 3. ಸ್ಟೇಜ್ 3ನಲ್ಲಿ inhalation slightly deeper, exhalation normal. Stage 2ನಲ್ಲಿ inhalation normal, exhalation deeper ಇತ್ತು. Now let us go with slightly deeper inhalation, normal exhalation. Slightly deeper inhalation, partially deeper than the normal inhalation, normal exhalation. Feel the breath, watch the breath, experience the breath, be attentive.
receptive ears, feel the flow of the breath, slightly deeper inhalation, be sensitive, normal exhalation. Without tensing the face, eyes, eyebrows, eyelids. ಪ್ರಾಣಾಯಾಮ ಮಾಡುವಾಗ ಗೊತ್ತಿಲ್ಲದೆ ಕಣ್ಣುಗಳು, ಹುಬ್ಬುಗಳು, ಭುಜಗಳು ಎಲ್ಲ ಬಿಗಿಯಾಗಿಬಿಡ್ತದೆ. ಯು ಶುಡ್ ಬಿ ವೆರಿ ವೆರಿ ರಿಲ್ಯಾಕ್ಸ್ಡ್. ಬಟ್ ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್. After exhalation, come back to normal breathing. Feel the breath. Watch the breath. Relax the face, eyes, eyebrows, eyelids. ಒಮ್ಮೆ ಓಂಕಾರ ನಿಧಾನವಾಗಿ ಉಸಿರು ತಗೊಳ್ಳಿ. ಭ್ರಾಮರಿ ಪ್ರಾಣಾಯಾಮ 5 ರೌಂಡ್ಸ್. ಭ್ರಾಮರಿ ಭ್ರಮರದಂತೆ, ದುಂಬಿಯಂತೆ ಶಬ್ದ ಮಾಡಬೇಕು ಉಸಿರು ಬಿಡುವಾಗ. ಭಾಳ ಮೃದುವಾಗಿರ್ಬೇಕು ಆ ಶಬ್ದ, ನಮಗೇ ಕೇಳ್ತಾ ಇರಬೇಕು. ನಮ್ಗೆ ಗೊತ್ತಿದ್ರೆ ಷಣ್ಮುಖಿ ಮುದ್ರೆ ಮಾಡೋಣ, ಇಲ್ಲದೇ ಇದ್ದರೆ ಕಿವಿಗಳನ್ನು ಮೃದುವಾಗಿ ಕೈಗಳಿಂದ ಮುಚ್ಚಬೇಕು. ದೋಸ್ ಹೂ ನೋ ದಿಸ್ ಷಣ್ಮುಖಿ ಮುದ್ರೆ, ದೇ ಕ್ಯಾನ್ ಗೋ ವಿತ್ ದ ಷಣ್ಮುಖಿ ಮುದ್ರಾ. ಅದರ್ವೈಸ್ ಜಸ್ಟ್ ಕ್ಲೋಸ್ ದ ಇಯರ್ಸ್ gently, do not press the ears. It is to listen from inside. Okay? Now take a deep breath. Start. Only 5 rounds. After 5th round, drop the hands. ಐದು ಬಾರಿ ಆದಮೇಲೆ ಕೈಯನ್ನು ಕೆಳಗಿಳಿಸಿ. ಆಫ್ಟರ್ 5th round, drop the hands. Listen to that humming sound which creates the vibration within. Feel the soothing effect. Feel the soothing effect.
ಮಿದುಳಿನಲ್ಲಿ ಮೃದುತ್ವದ ಅನುಭವ ಆಗಬೇಕು. ಕೇವಲ ಶಾಂತತೆಯ ಅನುಭವ ಅಲ್ಲ, ಪ್ರಶಾಂತತೆಯ ಅನುಭವ. ಒಮ್ಮೆ ಓಂಕಾರ ನಿಧಾನವಾಗಿ ಉಸಿರು ತಗೊಳ್ಳಿ. Slow down the breath, quieten the breath, soften the breath, feel around the nostrils, feel in the nasal passage, slightly move back the trunk, align the back, spine, head, shoulders. Through the closed eyes, gaze at the heart, look at the heart. ಮುಚ್ಚಿದ ಕಣ್ಣುಗಳ ಮೂಲಕ ದೃಷ್ಟಿ ಹೃದಯದೆಡೆಗೆ. ಹೃದಯ ಕೇವಲ ಶರೀರದ ಭಾಗ ಮಾತ್ರ ಅಲ್ಲ, ಅದು ಹೃದಯ ಕಮಲ. ಅಲ್ಲಿ ಆತ್ಮನ ವಾಸಸ್ಥಾನ. ಅನಂತ ಶಕ್ತಿ ಇದೆ, ವಿಶ್ವ ಚೈತನ್ಯ ಶಕ್ತಿ ಇದೆ, ವಿಶ್ವ ಪ್ರೇಮವಿದೆ. Let us go deeper into the lotus feet, deeper into the heart. Every human being is potentially divine. Let us search for the divinity within. ಅಂತರಾಳದಲ್ಲಿ ವಿಶ್ವ ಪ್ರೇಮವಿದೆ. Feel the heart, go deeper into the heart. Every human being is potentially divine ಅಂತ ಹೇಳಿದ್ದಾರೆ. Let us search for divinity within. Let us go deeper and deeper into the lotus feet. ಅಲ್ಲಿ ಅನಂತ ಶಕ್ತಿ ಇದೆ, ವಿಶ್ವ ಚೈತನ್ಯ ಶಕ್ತಿ ಇದೆ, ವಿಶ್ವ ಪ್ರೇಮವಿದೆ. ಒಮ್ಮೆ ಓಂಕಾರ ನಿಧಾನವಾಗಿ ಉಸಿರು ತಗೊಳ್ಳಿ. ಶಾಂತಿ ಮಂತ್ರ ಹೇಳೋಣ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಕ್ಕಂಥದ್ದು. ಒಟ್ಟಿಗೆ ಹೇಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ
ಮೃತ್ಯೋರ್ಮಾ ಅಮೃತಂಗಮಯಾ. ಓಂ ಶಾಂತಿ ಶಾಂತಿ ಶಾಂತಿ. Join the palms, bow the head, let us surrender completely within. Gently rub the palms, feel the palms over the eyes, eyebrows, then slowly open the eyes. Relax. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಕೆಲವೇ ನಿಮಿಷ, 10 ನಿಮಿಷಗಳ ಕಾಲ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನು ಕುರಿತು ಮಾತಾಡ್ತಾರೆ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇವತ್ತು ಸೂರ್ಯಗ್ರಹಣ, ಒಳ್ಳೆಯದನ್ನು ಮಾಡಬೇಕು, ಅದು ಹೆಚ್ಚು ನಮಗೆ ಎನರ್ಜಿ ಕೊಡುತ್ತೆ. ಗ್ರಹಣ ಕಾಲದಲ್ಲಿ ನಾವು ಏನನ್ನು ಮಾಡ್ತೀವಿ ಅದು ಸಾಧನೆಯ ರೂಪವನ್ನು ತಾಳತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಯೋಗಾಭ್ಯಾಸ ಮಾಡಿದ ಮೇಲೆ, ಪ್ರಾಣಾಯಾಮ ಮಾಡಿದ ಮೇಲೆ, ಧ್ಯಾನ ಮಾಡಿದ ಮೇಲೆ ಒಂದು ಒಳ್ಳೆಯ ವಿಚಾರ ಬುದ್ಧಿಗೆ, ಶರೀರಕ್ಕೆ ಸಿಕ್ತು, ಮನಸ್ಸಿಗೆ ಸಿಕ್ತು, ಬುದ್ಧಿಗೂ ಒಂದಿಷ್ಟು ಒಳ್ಳೆಯ ಆಹಾರ ಸಿಕ್ತು ಅಂದರೆ ಇವತ್ತು ಅಚಾನಕ್ಕಾಗಿ ನಮಗೆ ಬಂದಿರತಕ್ಕಂಥ ಇದೊಂದು ಅವಕಾಶ. ಈ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಬಿ ಸೀಟೆಡ್ ಆ್ಯಂಡ್ ಲಿಸನ್ ಟು ಶ್ರೀ ಚಕ್ರವರ್ತಿ ಸೂಲಿಬೆಲೆ. ನಮಸ್ಕಾರ. ಥ್ಯಾಂಕ್ ಯು. ಈಗ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ. ಇವರ ಪರಿಚಯ ಯಾರಿಗಿಲ್ಲ. ಇವರು ಉತ್ತಮ ವಾಗ್ಮಿಗಳು, ಚಿಂತಕರು, ಲೇಖಕರು, ಅಂಕಣಕಾರರು. ಇವರೇ ಕಟ್ಟಿ ಬೆಳೆಸಿದಂಥ ಯುವ ಬ್ರಿಗೇಡ್ನ ಕಳೆದ ಜೂನ್ 8ಕ್ಕೆ 6 ಸಂವತ್ಸರಗಳನ್ನು ಕಂಡಿದೆ. ಈ ಸಂಸ್ಥೆ ಅನೇಕ ರೀತಿಯ ಸಮಾಜಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಕಳೆದ 2-3 ತಿಂಗಳ ಲಾಕ್ಡೌನ್ ಸಮಯದಲ್ಲಿ ಈ ತಂಡ ಒಂದು ವಿನೂತನ ಅಭಿಯಾನ ಕೈಗೊಂಡಿದೆ. ಲಂಡನ್ನ ಬ್ಲೂ ಪ್ಲೇಕ್ಸ್ ಮಾದರಿಯಲ್ಲಿ ಕರ್ನಾಟಕದಲ್ಲಿ ರೆಲೋ ಪ್ಲೇಕ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಅಭಿಯಾನ ಪ್ರಾರಂಭ ಮಾಡಿದೆ. ರೆಲೋ ಕನ್ನಡದ ಕೆಂಪು ಹಳದಿ ಧ್ವಜವನ್ನು ಬಿಂಬಿಸುತ್ತದೆ. ಕರ್ನಾಟಕದ ಅನೇಕ ಸ್ಥಳಗಳು ಐತಿಹಾಸಿಕ, ಪೌರಾಣಿಕ ಮಹತ್ವದ್ದಾಗಿದೆ. ಹಲವು ಮಹಾಪುರುಷರು ಈ ನಾಡಿನಲ್ಲಿ ಸಂಚರಿಸಿ ಇದನ್ನು ಪವಿತ್ರಗೊಳಿಸಿದ್ದಾರೆ. ನಮ್ಮ ಅನೇಕ ರಾಜ ಮಹಾರಾಜರುಗಳು ಕಟ್ಟಿಸಿದ ಮಂದಿರಗಳಿವೆ. ಇಂಥ 600 ಸ್ಥಳಗಳನ್ನು ಯುವ ಬ್ರಿಗೇಡ್ ಗುರುತಿಸಿದೆ. ಈಗಾಗಲೇ 60 ಅಂಥ ಪುಣ್ಯ ಸ್ಥಳಗಳಲ್ಲಿ ಈ ಸ್ಥಳದ ಮಹತ್ವವನ್ನು ಬರೆದ ಫಲಕಗಳನ್ನು ನೆಡಲಾಗಿದೆ. ಈ ಜಾಗಗಳನ್ನು ಗೂಗಲ್ ಮ್ಯಾಪ್ಗೆ ಮೇಳೈಸಿ ರೆಲೋ ಪ್ಲೇಕ್ ಎಂಬ ವೆಬ್ಸೈಟನ್ನು ಹುಟ್ಟುಹಾಕಿದೆ. ಉದಾಹರಣೆಗೆ, ವಿವೇಕಾನಂದರು ಇಲ್ಲಿಗೆ ಬಂದಿದ್ದರು, ಅವರು ಎಲ್ಲಿ ತಂಗಿದ್ದರು, ಕುಳಿತಿದ್ದರು ಎನ್ನುವ ಮಾಹಿತಿ ಈ ವೆಬ್ಸೈಟ್ನಲ್ಲಿ ತಿಳಿಯುತ್ತದೆ. ಇಷ್ಟೇ ಅಲ್ಲ, ನಾವು ಯಾರಾದರೂ ಇಂಥ ಯಾವುದೇ ಸ್ಥಳ ಗುರುತಿಸಿ ಯುವ ಬ್ರಿಗೇಡ್ನ ಗಮನಕ್ಕೆ ತಂದರೆ ಅಲ್ಲಿ ಇಂಥ ಫಲಕ ನೆಡುತ್ತಾರೆ. ಈ ವಿನೂತನ ಪ್ರಯತ್ನಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಹಾಗೂ ಅವರ ಯುವ ಬ್ರಿಗೇಡ್ಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಈ ಸಂಬಂಧ ಮತ್ತೊಂದು ವಿಶೇಷವನ್ನು ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ಬಯಸುತ್ತೇನೆ. ಯೋಗದ ಹಬ್ಬದ ಈ ಶುಭ ದಿನದಂದು ನಮ್ಮ ಗುರುಗಳಾದ ಪದ್ಮವಿಭೂಷಣ ಯೋಗಾಚಾರ್ಯ ಡಾಕ್ಟರ್ BKS ಅಯ್ಯಂಗಾರ್ ಅವರ ಹುಟ್ಟಿದ ಊರು ಬೆಳ್ಳೂರಿನಲ್ಲಿ ರೆಲೋ ಪ್ಲೇಕ್ಸ್ ತನ್ನ ಫಲಕವನ್ನು ಯುವ ಬ್ರಿಗೇಡ್ ನೆಡಲಿದೆ. ಇಡೀ ಜಗತ್ತು ಸಂಭ್ರಮಿಸುವ ಈ ಶುಭ ದಿನದಂದು ಜಗತ್ತಿಗೆ ಯೋಗವನ್ನು ಕಲಿಸಿದ ಯೋಗ ಪುರುಷನಿಗೆ ಯುವ ಬ್ರಿಗೇಡ್ ಸಲ್ಲಿಸುವ ಅರ್ಥಪೂರ್ಣ ಗೌರವ ನಮನ. ಬನ್ನಿ, ಚಕ್ರವರ್ತಿ ಸೂಲಿಬೆಲೆ ಅವರ ಕಂಚಿನ ಕಂಠದ ಮಾತುಗಳನ್ನು ಕೇಳಿ ಆನಂದಿಸೋಣ. ನಮಸ್ಕಾರ. ಯೋಗ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ 6ನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ. ನಾವು ಅಂತಂದರೆ ಈ ಬಾರಿ ಆಚರಣೆ ಮಾಡ್ತಾ ಇರೋದು ಬರೀ ಭಾರತೀಯರೋ, ಕನ್ನಡಿಗರೋ, ಅಥವಾ ನಾನು ಮತ್ತು ನೀವು, ಅಥವಾ ಯೋಗ ಮಾಡುವಂಥ ಕೆಲವರು ಮಾತ್ರ ಅಲ್ಲ. ಇಡೀ ಜಗತ್ತಿನಲ್ಲಿ ಯೋಗ ದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಯೋಗವನ್ನು ಆಚರಣೆ ಮಾಡುವಾಗ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಯಾರೂ ಕೂಡ ಒತ್ತಾಯಕ್ಕೆ ಆಚರಣೆ ಮಾಡಿದವರಿಲ್ಲ. ನಿಮ್ಗೆ ಗೊತ್ತಿರಲಿ, ನೆಲ್ಸನ್ ಮಂಡೇಲಾ ಕುರಿತಂಥ ಒಂದು ನಿರ್ಣಯವನ್ನು ಯುನೈಟೆಡ್ ನೇಷನ್ಸಲ್ಲಿ ತೆಗೆದುಕೊಂಡ ನಂತರ ಅಷ್ಟು ವ್ಯಾಪಕ ಬೆಂಬಲ ಪಡ್ಕೊಂಡಂಥ ಮತ್ತೊಂದು ನಿರ್ಣಯ ಯಾವುದಾದ್ರೂ ಇದ್ದರೆ ಅದು ಯೋಗ ದಿನದ ಕುರಿತಂತೆ ಅಂತ. ಅದರ ಅರ್ಥ, ಯೋಗ ಅನ್ನೋದಕ್ಕೆ ವ್ಯಾಪಕವಾದ ಬೆಂಬಲ ಇದೆ. ನಾನು ಬಹಳ ಕಡೆಯಲ್ಲಿ ಹೇಳ್ಕೊಂಡಿದ್ದೀನಿ. UK ಹೋಗಿದ್ದಾಗ UK ಒಬ್ಬರು ಮ್ಯಾಂಚೆಸ್ಟರ್ನ ಪ್ರೊಫೆಸರು, ಇನ್ಫ್ಯಾಕ್ಟ್ ಅವರು ಏನೇನೋ ಕೇಳ್ಬೋದು ಅಂತ ನಾನು ಪ್ರಿಪೇರ್ ಮಾಡ್ಕೊಂಡು ಕೂತಿದ್ದೆ. ಅವರು ನನಗೆ ಇಂಡಿಯಾದಲ್ಲಾಗೋ ರೇಪ್ಸ್ ಬಗ್ಗೆ ಕೇಳ್ತಾರೆ, ಇಂಡಿಯಾದ ಪೊಲಿಟಿಕಲ್ ಸ್ಥಿತಿಗತಿಗಳ ಬಗ್ಗೆ ಕೇಳ್ತಾರೆ, ಇಲ್ಲಿರೋ ಹಿಂದೂ ಮುಸ್ಲಿಂ ರೈಟ್ಸ್ ಬಗ್ಗೆ ಕೇಳ್ತಾರೆ, ಏನೆಲ್ಲ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿ ಕೂತ್ರೆ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ಆ ಪ್ರೊಫೆಸರ್ ಊಟ ಮಾಡುವಾಗ ನನಗೆ ಕೇಳಿದರು, ಚಕ್ರವರ್ತಿ ಡೂ ಯು ಪ್ರಾಕ್ಟೀಸ್ ಯೋಗ ಅಂತ. ಐ ವಾಸ್ ಶಾಕ್ಡ್ ಅಟ್ ಒನ್ಸ್. ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅಂದರೆ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಒಂದಿತ್ತು ನನಗೆ, ನನ್ನ ಪಾಲಿಗೆ. ಆ ಪ್ರಶ್ನೆಗೆ ಉತ್ತರ
ಉತ್ತರ ಕೊಡಬೇಕಾದಾಗ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದರೆ ಇವತ್ತು ಜಗತ್ನಲ್ಲಿ ಭಾರತದ ಒಬ್ಬ ವ್ಯಕ್ತಿಯನ್ನು ಪ್ರಶ್ನೆ ಮಾಡಬೇಕು ಅಂತಂದರೆ ಯೋಗದ ಕುರಿತಂತೆ ಪ್ರಶ್ನೆ ಮಾಡ್ತಾರೆ, ಗೀತೆಯ ಕುರಿತಂತೆ ಯಾವತ್ತೂ ಪ್ರಶ್ನೆ ಮಾಡ್ತಿದ್ರು ನಿಜ. ಆದರೆ ಈಗ ಇವುಗಳ ಬಗ್ಗೆ ಒಂದು ವ್ಯಾಪಕವಾದ ಪ್ರಶಂಸೆ ಶುರುವಾಗಿದೆ. ಆದರೆ ಯೋಗ ಅನ್ನೋದು ನಾವು ಎಲ್ಲಿವರೆಗೂ ತಂದು ನಿಲ್ಲಿಸ್ಕೊಂಡಿದ್ದೀವಿ ಅಂತಂದರೆ ಅದು ರೋಗವನ್ನು ಇಲ್ಲವಾಗಿಸುವಂಥ ಹಂತಕ್ಕೆ ತಂದಿದ್ದೀವಿ. ಅಥವಾ ಇನ್ನೂ ಒಂದೇನಿದೆ ಅಂತಂದರೆ ನಮಗೆ ವಯಸ್ಸಾದ ನಂತರ ಇನ್ನೇನೂ ಆಗಲ್ಲ, ಮಂಡಿ ನೋವು ಬಂತು, ನಂಗೆ ಇನ್ನೇನೋ ಸಮಸ್ಯೆ ಬಂತು ಅಂದಾಗ ಬರ್ತೀವಿ ಅಂತ. ವಾಸ್ತವವಾಗಿ ಯೋಗ ಅದಕ್ಕಿಂತಲೂ ಆಳವಾದ್ದು. ಭಾರತದಲ್ಲಿ ಯೋಗ ಮತ್ತು ಯೋಗಿಗೆ ಅಪಾರವಾದ ಮೌಲ್ಯ ಇದೆ. ನಾನೊಬ್ಬ ಭೋಗಿ ಆಗೋದಕ್ಕಿಂತ ಯೋಗಿ ಆಗೋದಕ್ಕೆ ಹೆಚ್ಚಿನ ಬೆಲೆಯನ್ನು ಭಾರತದಲ್ಲಿ ಕೊಡಲಾಗತ್ತೆ. ಜಗತ್ತೆಲ್ಲವೂ ಪ್ರಾಪಂಚಿಕತೆಯ ಕಡೆಗೆ ಓಡುವಾಗ, ಜಗತ್ತೆಲ್ಲವೂ ಹೊರಗಡೆ ನೋಡಿ ಏನನ್ನೋ ಪಡ್ಕೊಳ್ಬೇಕು ಅಂತ ಧಾವಿಸ್ತಾ ಇರುವಾಗ, ಭಾರತ ಅನ್ನುವ ಈ ರಾಷ್ಟ್ರ ಮಾತ್ರ ಯೋಗಿಯಾಗುವ ಕಡೆಗೆ, ಅಂತರ್ಮುಖಿಯಾಗುವ ಕಡೆಗೆ ಒಂದು ಅಪರೂಪದ ಒಂದು ಕಲ್ಪನೆಯನ್ನು ಕಟ್ಟಿಕೊಡುತ್ತಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಯಾಕೆ ಹೀಗೆ? ನಮ್ಮಲ್ಲಿ ಬಹುತೇಕರಿಗೆ ಯೋಗ ಅಂದರೆ ಆಸನ ಮಾತ್ರ ಗೊತ್ತಲ್ಲ. ಅದರಲ್ಲೂ ಕೆಲವರು ಬಂದು ನಾನು 108 ಥರದ ಆಸನ ಮಾಡ್ತೀನಿ ಅಂತೆಲ್ಲ ಹೇಳುವಾಗ ಅನೇಕರು ಗಾಬರಿ ಬಿದ್ದು ಹಿಂದಕ್ಕೆ ಸರಿದು ಬಿಡ್ತಾರೆ. ಆದರೆ ವಾಸ್ತವವಾಗಿ ಯೋಗದ ಭೂಮಿಕೆ ಇರೋದೇ ಯಮ ನಿಯಮಗಳು ಅನ್ನುವಂಥ ಮೊದಲನೇ 2 ಸ್ಟೆಪ್ಗಳಲ್ಲೇ. ನಾವು ಒಂದು ಚೌಕಟ್ಟು ಹಾಕ್ಕೊಳ್ಳೋದಿದೆಯಲ್ಲ, ನಾನು ಅಹಿಂಸೆಯಲ್ಲಿರ್ತೀನಿ, ನಾನು ಸತ್ಯವನ್ನೇ ನುಡಿತೀನಿ, ನಾನು ಬ್ರಹ್ಮಚರ್ಯವನ್ನು ಪರಿಪಾಲಿಸ್ತೀನಿ, ನಾನು ಶೌಚ ನನ್ನ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ತೀನಿ, ಜೊತೆಗೆ ತಪಸ್ಸನ್ನು ಮಾಡ್ತಾ ಈಶ್ವರ ಪ್ರಣಿಧಾನ ಮಾಡ್ತಾ ನಾನು ಸದಾಕಾಲ ಆ ದಿಕ್ಕಿನಲ್ಲಿ ಚಿಂತನೆ ಮಾಡುವಂಥ ಪರಿಕಲ್ಪನೆಯ ಜೊತೆಗೆ ನನಗೆ ಈ ಯಮ ನಿಯಮಗಳನ್ನು ತಿಳ್ಕೊಳ್ಳುವಾಗಲೆಲ್ಲ ಬಹಳ ಖುಷಿಯಾಗೋದು ಸಂತೋಷವನ್ನು ಪಡುವುದು ಕೂಡ ಅನುಭವಿಸಬೇಕು ಅಂತ. ನಮ್ಮಲ್ಲಿ ಬಹುತೇಕರಿಗೆ ದುಃಖದಲ್ಲಿರೋದು ಒಂದು ಖುಷಿಯಾಗುವಂಥ ಸಂಗತಿ ಅಂತ. ತುಂಬ ಜನ ಅವ್ರ ಕಷ್ಟಗಳನ್ನು ಹೇಳ್ಕೊಂಡ್ರೇ ಬಹಳ ಸಂತೋಷ ಅಂತ ಭಾವಿಸ್ತಾರೆ. ಇತ್ತೀಚೆಗೆ ನೀವೆಲ್ಲ ಕಡೆ ನೋಡ್ತಿರಲ್ಲ, ಎಷ್ಟು ಕಡೆ ಈ ಮಾನಸಿಕ ತಜ್ಞರು ಅಥವಾ ನಿಮಗಿರುವಂಥ ಡಿಪ್ರೆಷನ್ ಕಡಿಮೆ ಮಾಡಲಿಕ್ಕೆ ಅಂತಾನೆ ಅನೇಕ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನೀವು ಹೇಳುವಂಥ ದುಃಖದಾಯಕ ಕಥೆಗಳನ್ನು ಕೇಳ್ತಾರೆ ಅಷ್ಟೇ. ನಿಮ್ಮ ಕಣ್ಣೀರಿಗೆ, ನಿಮ್ಮ ನೋವಿಗೆ ಒಂದು ಹೆಗಲಾಗಿ ಕೂತ್ಕೋತೀವಿ ಅಂತ ಹೇಳಿದ್ರೇ ಸಮಾಜಕ್ಕೆ ಈ ಪರಿಯ ಒಂದು ನೆಮ್ಮದಿ ಸಿಗುವಂಥ ವಾತಾವರಣ ಇದೆ. ಆದರೆ ನನಗೆ ನನ್ನ ಪೂರ್ವಜರು ಬಹಳ ಹಿಂದೆನೇ ಹೇಳಿಕೊಟ್ರು, ಅತ್ಯಂತ ಚಿಕ್ಕದನ್ನು ಕೂಡ ಸಂತುಷ್ಟನಾಗಿ ಅನುಭವಿಸುವ ವ್ಯಕ್ತಿತ್ವವನ್ನು ಗಳಿಸ್ಕೊಂತ. ಯೋಗದ ಬೇಸ್ ಇರೋದೇ ಹಾಗೆ. ನೀವು ಪ್ರತಿಯೊಂದನ್ನು ಕೂಡ ಆನಂದಿಸುವ ಹಂತಕ್ಕೆ ಹೋಗಬೇಕು. ಈಶ್ವರ ಪ್ರಣಿಧಾನದ ಹಂತಕ್ಕೆ ಬರಬೇಕಾದಾಗ ಆ ವ್ಯಕ್ತಿ ಎಷ್ಟು ಆನಂದದಲ್ಲಿ ತಲ್ಲೀನಾಗಿರ್ತಾನೆ, ಎಷ್ಟು ತಪಸ್ಸಿನಲ್ಲಿ ಮುಳುಗಿರ್ತಾನೆ ಅನ್ನುವ ಕಲ್ಪನೆಯನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಇದಾದ ಮೇಲೇ ನಾವು ಆಸನ ಮಾಡೋದು, ನಾವು ಪ್ರಾಣಾಯಾಮಕ್ಕೆ ಹೋಗೋದು, ಪ್ರತ್ಯಾಹಾರ ಧ್ಯಾನ ಮಾಡೋದು, ಇವೆಲ್ಲವೂ ಕೂಡ ಒಂದಾದ್ಮೇಲೆ ಒಂದು ಆನಂತರ ಆಗುವಂಥ ಪ್ರಕ್ರಿಯೆ. ಕೊನೆಗೆ ಸಮಾಧಿ ಇದೆಯಲ್ಲ, ಅದೊಂಥರ ಭಾರತೀಯ ಚಿಂತನೆಯ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಸಂಗತಿ. ಜಗತ್ತಿನ ಯಾವುದೇ ಮತಪಂಥಗಳಲ್ಲೂ ಕೂಡ ನೀವು ಈ ಥರದೊಂದು ಚಿಂತನೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಾರತ ಆ ಥರದೊಂದನ್ನು ಕಟ್ಟಿ ಜಗತ್ತಿಗೆ ಕೊಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಜಗತ್ತು ಭಾರತವನ್ನು ಗೌರವಿಸಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ಅಕಸ್ಮಾತ್ ನೀವೇನಾದರೂ ಬಾಯಿ ತಪ್ಪಿ ನರೇಂದ್ರ ಮೋದಿ ಕಾರಣ ಅಂತ ಹೇಳಿದ್ರೆ ಸುಳ್ಳು ಅಂತ. ಜಗತ್ತು ಭಾರತವನ್ನು ಗೌರವಿಸಲಿಕ್ಕೆ ಕಾರಣ ಇಲ್ಲಿರುವಂಥ ಯಾವುದೋ ರಾಜ ಮಹಾರಾಜರುಗಳಲ್ಲ. ಜಗತ್ತು ಭಾರತವನ್ನು ಗೌರವಿಸಲಿಕ್ಕೆ ಕಾರಣ ನಾನು ನೀವು ಅಲ್ಲ. ಜಗತ್ತು ಭಾರತವನ್ನು ಗೌರವಿಸಲಿಕ್ಕೆ ಕಾರಣ ರಿಲಯನ್ಸ್ನ ಅಂಬಾನಿಗಳಲ್ಲ ಅಥವಾ ಅದಾನಿಗಳಲ್ಲ. ಜಗತ್ತು ಭಾರತವನ್ನು ಗೌರವಿಸಲಿಕ್ಕೆ ಕಾರಣ ಏನು ಅಂತಂದರೆ, ಈ ದೇಶ ಜಗತ್ತಿಗೆ ಈ ಥರದೊಂದು ಅದ್ಭುತವಾದ ಆನಂದವನ್ನು ಕೊಟ್ಟಿದೆ ಅಂತ. ಈ ದೇಶ ಜಗತ್ತಿಗೆ ಸಮಾಧಿಯತ್ತ ಹೋಗೋದು ಹೇಗೆ ಅಂತ ಹೇಳಿಕೊಟ್ಟಿದೆ ಅಂತ. ಯೋಗದ ವೈಶಿಷ್ಟ್ಯವಂತೂ ಹೇಗಿದೆ ಅಂತಂದರೆ, ಜಗತ್ತಿನ ಎಲ್ಲ ಮತಪಂಥಗಳು ದೇವರು ಎಲ್ಲಿದ್ದಾನೆ ಅಂತ ತೋರಿಸಿ ಸುಮ್ಮನಾಗ್ತವೆ. ಅಲ್ಲಿದ್ದಾನೆ ಅಂತ ಅವನು ನೋಡೋದು ಹೇಗೆ ಅಂತ ಹೇಳ್ಕೊಡ್ಲಿಲ್ಲ. ಆದರೆ ಭಾರತ ಮಾತ್ರ ನೀವು ಈ ಪದ್ಧತಿಯನ್ನು ಅನುಸರಿಸಿದರೆ ನಿಮ್ಮ ಅಂತರಂಗದಲ್ಲಿರುವ ಆತನೊಂದಿಗೆ ಅನುಸಂಧಾನ ಮಾಡಬಹುದು ಅಂತ ಹೇಳ್ಕೊಡ್ತಾವಲ್ಲ, ಇದು ತಾಕತ್ತು ಅಂತ. ಜಗತ್ತಿನ ಯಾವುದೇ ನೀವು ಶಾಸ್ತ್ರ ಗ್ರಂಥಗಳನ್ನು ತೆಗೆದು ನೋಡಿದ್ರೂ ಕೂಡ ತಾಕತ್ತಿನಿಂದ ಅವನನ್ನು ನೋಡುವ, ಅವನನ್ನು ಅನುಭವಿಸುವ ಮಾರ್ಗ ಇದು ಅಂತ ಹೇಳುವಂಥ ಮತ್ತೊಂದು ಸಾಲು ಕಾಣಲಿಕ್ಕೆ ಸಿಗಲ್ಲ. ಆದರೆ ಭಾರತ ಯೋಗ ಎನ್ನುವ ಪರಂಪರೆಯನ್ನೇ ಕಟ್ಟಿಕೊಟ್ಟಿದೆ. ಹೀಗಾಗಿ ಜಗತ್ತೆಲ್ಲ ಈ ದಿಕ್ಕಲ್ಲಿ ಧಾವಿಸುತ್ತೆ. ಈ ಯೋಗ ಎನ್ನುವುದೇನು ನಿನ್ನೆ ಮೊನ್ನೆ ಬಂದಿದ್ದೇನೂ ಅಲ್ಲ, ಅಥವಾ ಇಂಟರ್ನ್ಯಾಷನಲ್ ಯೋಗ ಡೇ ಆದಮೇಲೆ ಬಂದಿದ್ದು ಅಂತಲ್ಲ. ಇದು ಭಾರತದೊಂದಿಗೆ ಅನೂಚಾನವಾಗಿ ನಡ್ಕೊಂಡು ಬಂದಿರುವಂಥ ಅಪರೂಪದ ವಿಚಾರ. ಆದರೆ ನಮ್ಮ ಕಾಲದಲ್ಲಿ ಇದನ್ನು ವ್ಯಾಪಕಗೊಳಿಸಿದವರು BKS ಅಯ್ಯಂಗಾರ್ ಅವರು. BKS ಅಯ್ಯಂಗಾರ್ ಅವ್ರನ್ನ ನೆನಪಿಸ್ಕೊಂಡಾಗ ಒಂದ್ಸಲ ರೋಮಾಂಚನವಾಗೋದು ಖಚಿತ. ಯಾಕೆ ಅಂತಂದರೆ, ಅವರ ಬದುಕೆ, ನಾನು ಈ ಮಾತನ್ನು ಹೇಳುವಾಗ ಎಚ್ಚರಿಕೆಯಿಂದ ಹೇಳ್ತೀನಿ, ಬದುಕೆ ಯೋಗದ ಭಿಕ್ಷೆ ಅಂತ. ಯೋಗ ಜಗತ್ತಿಗೆ ಅವರ ಕೊಡುಗೆ ಅಂತ ನಾವು ಭಾವಿಸ್ಬೋದು. ಭಾರತ ಮೊದಲೇ ಕೊಟ್ಟಿದ್ದಾದರೂ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿ ಅದನ್ನು ಎಲ್ಲರೂ ಮಾಡಬಹುದು. ಅದನ್ನು ಹಿಡ್ಕೊಂಡು ಹೇಗೆ, ಆ ಜಾಡನ್ನು ಅನುಸರಿಸ್ಕೊಂಡು ಹೇಗೆ ನಾವು ಗುರಿಯನ್ನು ಮುಟ್ಟಬಹುದು ಅನ್ನೋ ಕಲ್ಪನೆಯನ್ನು ಕಟ್ಕೊಟ್ರಲ್ಲ, ಅವ್ರ ಬದುಕು ಯೋಗದ ಭಿಕ್ಷೆ ಹೇಗೆ ಗೊತ್ತೇನು. ಅವರು ಹುಟ್ಟುವಾಗ ಅವರ ದೇಹ ಅತ್ಯಂತ ನೀವು ಊಹಿಸ್ಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿತ್ತು ಅಂತ. ಈಗ ನೀವು ಅಯ್ಯಂಗಾರರ ಚಿತ್ರಗಳನ್ನು ನೋಡಿದರೆ ಒಂದು ಅದ್ಭುತವಾದ ಯೋಗಪಟು ಅಂತ ಅನಿಸ್ತಾರಲ್ಲ. ಅವರು ಸಮಾಧಿಯ ಸ್ಥಿತಿಯನ್ನು ಮುಟ್ಟಿ ಅನುಭವಿಸಿದ್ದಿರ್ಬೋದು ಅನ್ನೋದ್ರಲ್ಲಿ ಯಾವ ಅನುಮಾನ
ಸ್ಥಾನಮಾನವೂ ಯಾರಿಗೂ ಇಲ್ಲ. ಅಂಥ ಯೋಗಪಟುವಾಗಿದ್ದಂಥ ಅಯ್ಯಂಗಾರರು ಅವರ ಬಾಲ್ಯದ ದಿನಗಳಲ್ಲಿ ಅವ್ರು ಹೇಗಿದ್ರು ಅಂತಂದರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಇನ್ನು ಈ ಮನುಷ್ಯ ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಕೈಕಾಲುಗಳು ಸಣ್ಣ, ಆತನಿಂದ ಏನೂ ಆಗಲ್ಲ ಅಂದಾಗ ಯಾರೋ ಹೇಳಿದ್ರಂತೆ ಕೊನೆಯದಾಗಿ ಯೋಗವನ್ನು ಟ್ರೈ ಮಾಡಿಬಿಡೋಣ ಅಂತ. ನಮ್ಗೆ ಯಾವಾಗಲೂ ಹಂಗಿದೆ, ಭಾರತೀಯವಾದ್ದನ್ನು ಕೊನೆಯದಾಗಿ ಟ್ರೈ ಮಾಡೋದು ಅಂತ. ನಮ್ಮಲ್ಲಿ ಭಾಳ ಜನ ಇದ್ದಾರೆ, ಎಲ್ಲ ಟ್ರೈ ಮಾಡ್ತಾರೆ, ಆಲೋಪತಿನ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಬರ್ತಾರೆ, ಕೊನೆಯದು ಹೇಳ್ತಾರೆ ಇನ್ನು ಬದುಕಲ್ಲ ಅಂತ ಎಲ್ಲರೂ ಹೇಳಿರೋದ್ರಿಂದ ಈಗ ಆಯುರ್ವೇದ ಟ್ರೈ ಮಾಡಿಬಿಡೋಣ ಅಂತ. ಅಂದರೆ ಸಾಯೋದು ಖಾತ್ರಿ ಆದಾಗ ಆಯುರ್ವೇದಕ್ಕೆ ಬರೋಣ ಅಂತ. ಇನ್ನು ಎಲ್ಲ ಡಾಕ್ಟರ್ ಹತ್ರ ಮಂಡಿ ನೋವು ಹೋಗಲ್ಲ ಅಂತ ಆಯ್ತಲ್ಲ, ಆ ನಂತರ ನಿರಾಮಯ ಯೋಗ ಕುಟೀರಕ್ಕೆ ಹೋಗೋಣ, ಅಲ್ಲಿ ಸ್ವಲ್ಪ ಟ್ರೈ ಮಾಡಿಬಿಡೋಣ, ಆದರೆ ಆಗ್ಬಿಡ್ಬೋದೇನೋ ಅಂತ ಲಾಸ್ಟಿಗೆ ಬರೋದು ಅಂತ. ಆದರೆ ಅಯ್ಯಂಗಾರರ ಬದುಕಿನಲ್ಲಿ ಹೇಗೆ ಯೋಗ ಇಂಟ್ರಡ್ಯೂಸ್ ಆಯಿತು ಅಂತಂದರೆ, ಒಂದ್ಸಲ ಟ್ರೈ ಮಾಡೋಣ ಅಂತ ಒಳಗೆ ಬಂದವರು ಅವರು ಯೋಗವನ್ನು ತಮ್ಮ ಜೀವನದ ಉಸಿರನ್ನಾಗಿಸಿಕೊಂಡು ಒಂದು ಅದ್ಭುತವಾದ ಎತ್ತರಕ್ಕೆ ಬೆಳೆದು ನಿಂತಿದ್ದಲ್ಲದೆ ಯೋಗವನ್ನು ಜಗತ್ತಿನ ಭಿನ್ನ ಭಿನ್ನ ಸ್ಥಾನಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಎಲ್ಲಿವರೆಗೂ ಅಂತಂದರೆ, ಕೆನಡಾದ ವಿಜ್ಞಾನಿಗಳು ಒಂದು ನಕ್ಷತ್ರವನ್ನು, ಆ ನಕ್ಷತ್ರಕ್ಕೆ BKS ಅಯ್ಯಂಗಾರರವರ ಹೆಸರನ್ನೇ ಇಡೋವರೆಗೂ ಅವರ ಸ್ಥಾನ ಔನ್ನತ್ಯಕ್ಕೆ ಏರಿತು ಅನ್ನೋದನ್ನು ಹೇಳುವಾಗಲೆಲ್ಲ ರೋಮಾಂಚನ ಆಗುತ್ತೆ. ಭಾರತ ಜಗತ್ತಿಗೆ ಕೊಟ್ಟಿದ್ದು ಯುದ್ಧವನ್ನಲ್ಲ, ಭಾರತ ಜಗತ್ತಿಗೆ ಕೊಟ್ಟಿದ್ದು ಕಿತ್ತಾಟವನ್ನಲ್ಲ, ಭಾರತ ಜಗತ್ತಿಗೆ ಕೊಟ್ಟಿದ್ದು ವೈರಸ್ಸನ್ನಲ್ಲ, ಭಾರತ ಜಗತ್ತಿಗೆ ಕೊಟ್ಟಿದ್ದು ರೋಗ ನಿದಾನವನ್ನು, ಭಾರತ ಜಗತ್ತಿಗೆ ಕೊಟ್ಟಿದ್ದು ಆತ್ಮ ನಿರೀಕ್ಷಣೆಯ ಚಿಂತನೆಯನ್ನು, ಭಾರತ ಜಗತ್ತಿಗೆ ಕೊಟ್ಟಿದ್ದು ತನ್ನ ಆತ್ಮದೊಳಗೆ ತಾನಿಡಿದು ನೆಮ್ಮದಿಯನ್ನು ಕಾಣ್ಕೊಳ್ಳುವಂಥ ಅಪರೂಪದ ವಿದ್ಯೆಯನ್ನು. ಇವೆಲ್ಲ ನೋಡುವಾಗ ಭಾಳ ಸಂತೋಷ ಅನಿಸುತ್ತೆ. ನಾನು ಯಾಕೆ ಇದನ್ನು ಹೇಳ್ಕೊಳ್ಬೇಕು ಅಂತಂದರೆ, ಯುವ ಬ್ರಿಗೇಡ್ನಿಂದ ನಾವು ಇವತ್ತು ಒಂದು ವಿಶೇಷವಾದ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ. ನಿಮ್ಗಾಗಲೇ ಹೇಳಿಯೂ ಇರ್ಬೋದು. ನಾವು ಈ ಹಿಂದೆ ರೆಲೋಪ್ಲೇಕ್ಸ್ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದ್ವಿ. ಹೇಗೂ ನಾವು ಕರೋನಾದಲ್ಲಿ ಸಿಕ್ಕಾಕೊಂಡು ನಮ್ಮೊಳಗೆ ನಾವು, ಇನ್ಫ್ಯಾಕ್ಟ್ ಕರೋನಾ ಅನ್ನೋದು ಯೋಗಕ್ಕೆ ನಮ್ಮನ್ನು ಹತ್ತಿರ ಮಾಡ್ತು. ನಮ್ಮಲ್ಲಿ ಬಹುತೇಕರು ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಆಗಿದ್ದು ಈ ಕರೋನಾ ಹೊತ್ತಿನಲ್ಲೇ. ನಾವು ನಮ್ಮ ಪಾಡಿಗೆ ನಾವು ಕುಳಿತುಕೊಂಡ್ವಿ, ನಮ್ಮ ಪಾಡಿಗೆ ನಾವು ನಮ್ಮೊಂದಿಗೆ ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಈ ಕರೋನಾ ಕಾಲದಲ್ಲಿ. ಆವಾಗಲೇ ನಾವು ಆಲೋಚನೆ ಮಾಡಿದ್ವಿ, ಜಗತ್ತಿನಿಂದ ಯಾತ್ರಿಕರು ಬರೋದು ನಿಂತು ಹೋಗುತ್ತೆ, ನಾವು ಜಗತ್ತಿಗೆ ಹೋಗೋದು ನಿಂತು ಹೋಗುತ್ತೆ. ಯಾತ್ರಿಕರು ಬರದೇ ಹೋದಾಗ ಅವ್ರಿಗೆ ಸಂಬಂಧಪಟ್ಟ ಅನೇಕರು, ಅಂದರೆ ಅದು ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಹೋಟ್ಲವ್ರು ಇರ್ಬೋದು, ರಸ್ತೆ ಬದಿಯ ಅಂಗಡಿಗಳು ಇರ್ಬೋದು, ಎಲ್ಲರೂ ಬೀದಿಗೆ ಬಂದುಬಿಡ್ತಾರಲ್ಲ. ಏನಾದರೂ ಮಾಡಬೇಕು ಎನ್ನುವಂಥ ಪ್ರಯತ್ನದಲ್ಲಿ ನಿಶ್ಚಯ ಮಾಡಿದಾಗ ರೆಲೋಪ್ಲೇಕ್ಸ್ ಅನ್ನೋ ಕಲ್ಪನೆ ಕಟ್ಕೊಂಡ್ವಿ. ಆ ಮೂಲಕ ನಾವು ಹಳದಿ ಮತ್ತು ಕೆಂಪು ಬಣ್ಣ ಇರುವಂಥ, ರೆಡ್ ಮತ್ತು ಯೆಲ್ಲೋ ಬಣ್ಣ ಇರುವಂಥ ಪ್ಲೇಕ್ಗಳನ್ನು ಮಹನೀಯರ ಮನೆಗಳೆದುರಿಗೆ ಅಪರೂಪದ ಸ್ಥಳಗಳನ್ನು ಗುರುತಿಸಿ 600 ಸ್ಥಳಗಳನ್ನು ಗುರುತಿಸಿದ್ದೀವಿ. ಅಂಥ ಸ್ಥಳಗಳಿಗೆ ಹೋಗೋದನ್ನು ಹಾಕಿ ಬರ್ತೀವಿ. ಅದರ ಕುರಿತಂತೆ ವೆಬ್ಸೈಟ್ ರಿಫ್ಲೆಕ್ಟ್ ಮಾಡೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವತ್ತಿನ ಖುಷಿಯ ಸಂಗತಿ ಏನು ಗೊತ್ತೇನು, ಯಾರು ಯೋಗದ ಮೂಲಕ ತಾವು ತಮ್ಮನ್ನು ಗುರುತಿಸಿಕೊಂಡ್ರೋ, ಹಾಗೆ ಜಗತ್ತಿಗೂ ಯೋಗವನ್ನು ಗುರುತಿಸಲಿಕ್ಕೆ ಮಾರ್ಗದರ್ಶಕರಾಗಿ ನಿಂತರೋ ಅಂಥ BKS ಅಯ್ಯಂಗಾರರವರ ಹಳ್ಳಿಗೆ ಇವತ್ತು ನಾವು ಹೋಗಿ ಆ ಹಳ್ಳಿಗೆ ಪ್ಲೇಕ್ ಹಾಕ್ತೀವಿ. ನಿಜವಾಗ್ಲೂ ನಮ್ಮ ಪಾಲಿಗೆ ಇವತ್ತಿನ ಯೋಗ ದಿವಸ ಸಾರ್ಥಕ ಆಗುತ್ತೆ. ಮಿತ್ರರೆ, ಯೋಗ ಅನ್ನೋದು ಬಹುಶಃ ಆಸನ ಮಾಡಿ ಇವತ್ತೊಂದು ದಿನಕ್ಕೆ ಮುಗಿಯುವಂಥದ್ದಲ್ಲ. ಇದು ಜೀವನದುದ್ದಕ್ಕೂ ನಮ್ಮ ಜೊತೆಗೆ ಬರಬೇಕಾಗಿರುವಂಥದ್ದು. ನನ್ನ ಭಾರತ, ನನ್ನ ಶಾಸ್ತ್ರ ಗ್ರಂಥಗಳು ಯಾವಾಗಲೂ ಹೇಳ್ತವೆ. ನಾವು ಹೇಳ್ತಿರ್ತೀವಲ್ಲ, ಶಂಕರಾಚಾರ್ಯ ಹೇಳ್ತಾರೆ, ತಸ್ಮಾ ಜಾಗೃತ ಜಾಗೃತ. ಜಾಗೃತಿ ಅನ್ನೋದು ಯಾವತ್ತಿಗೂ ಕಳೆದು ಹೋಗಬಾರ್ದು ಆಗಿರುವಂಥದ್ದು. ಆ ಜಾಗೃತಿ ಸದಾ ಇಟ್ಕೋಬೇಕು ಅಂತಂದರೆ ನಮಗಿರುವಂಥ ಅತ್ಯಂತ ಉಪಯುಕ್ತವಾದ ಮಾರ್ಗ ಯೋಗ ಅಂತ. ಯೋಗ ನಮ್ಮನ್ನು ಎಷ್ಟು ಕಾಮ್ ಮಾಡುತ್ತೆ, ಎಷ್ಟು ಸೈಲೆನ್ಸಿಗೆ ತೊಗೊಂಡೋಗುತ್ತೆ, ನಮ್ಮ ಮನಸ್ಸನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿಕೊಂಡು ನಮ್ಮ ಒಳಗೆ ಒಂದು ಅದ್ಭುತವಾದ ಲೋಕವನ್ನು ಸೃಷ್ಟಿಸುತ್ತೆ ಅನ್ನೋದನ್ನು ಯೋಗ ಮಾಡ್ತಾ ಇರೋರು ಮಾತ್ರ ಅರಿತುಕೊಳ್ಳಲಿಕ್ಕೆ ಸಾಧ್ಯ. ನಾವು ಕೂಡ ಯೋಗಿಗಳಾಗೋಣ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಜೂನ್ 21 ಯೋಗ ದಿನಾಚರಣೆಯ ಯೋಗಿಗಳಾಗದೆ ನಾವು ನಮ್ಮ ಬದುಕನ್ನೇ ಯೋಗಕ್ಕೆ ಸಮರ್ಪಿಸಿಕೊಂಡು ಆ ದಿಕ್ಕಿನತ್ತ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ವಂದೇ ಮಾತರಂ. ಜೈ ಹಿಂದ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿ ಭಾಷಣಕಾರರಾಗಿ ಬಂದು ಅದ್ಭುತವಾಗಿ ಮಾತನಾಡಿದ ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನ್ ಟ್ರಸ್ಟಿಗಳೂ ಆಗಿರುವಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರಿಗೆ ನಿರಾಮಯ ಯೋಗ ಕುಟೀರಂ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಆಯೋಜನೆಗೆ ನಮ್ಮ ಯೋಗಾಭ್ಯಾಸಿಗಳೇ ಆದ ಅನೇಕರು ತೆರೆಯ ಮರೆಯಲ್ಲಿ ಯೋಗದಾನ ನೀಡಿದ್ದಾರೆ. ಅವರಿಗೆಲ್ಲ ಅನಂತ ಆತ್ಮೀಯ ವಂದನೆಗಳು. ನೀವೆಲ್ಲ ಬೆಳಗ್ಗೆ 6 ಗಂಟೆಗೆಲ್ಲ ಲಾಗಿನ್ ಆಗಿ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೀರಿ. ನಿಮಗೆಲ್ಲ ನಿರಾಮಯದ ಹೃತ್ಪೂರ್ವಕ ವಂದನೆಗಳು. ಲಾಕ್ಡೌನ್ ಲಿಫ್ಟ್ ಆದರೂ ಕೊರೋನಾ ಭೀತಿ ಇನ್ನೂ ಇದೆ. ಎಲ್ಲರೂ ನಿಮ್ಮ ಮನೆಯವರ, ನಿಮ್ಮ ಹಿರಿಯರ ಕಾಳಜಿ ವಹಿಸಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಮಸ್ಕಾರ. ಹರಿ ಓಂ.